ಚಾಟ್ ಸ್ಟಾಕ್ಗೆ ತಮಗೆಲ್ಲರಿಗೂ ಸ್ವಾಗತ. ಇವತ್ತು ಬುಧವಾರ ನಿಫ್ಟಿನಲ್ಲಿ, ಬ್ಯಾಂಕ್ ನಿಫ್ಟಿನಲ್ಲಿ ಎರಡರಲ್ಲೂ ಎಕ್ಸ್ಪೈರಿ ಆಗಿತ್ತು. ನಾಳೆ ಹಾಗಾಗಿ ರಜೆ ಇರುತ್ತೆ ಈದ್ ಪ್ರಯುಕ್ತ. ಅದೇ ರೀತಿಯಾಗಿ ನಾವು ಶುಕ್ರವಾರ ಸೆನ್ಸೆಕ್ಸ್ ಎಕ್ಸ್ಪೈರಿಗೆ ಡೈರೆಕ್ಟಾಗಿ ಓಪನ್ ಆಗ್ತಾ ಇದ್ದೀವಿ. ಇವತ್ತು ನೋಡೋದಾದರೆ ಸುಮಾರು ಸೆಕ್ಟರಲ್ಲಿ ಪಾಸಿಟಿವ್ ಬಂದಿತ್ತು. ಎಸ್ಪೆಷಲಿ ನಮ್ಮ ಫಾರ್ಮಾ ಸೆಕ್ಟರ್ ತುಂಬ ಸ್ಟ್ರಗಲ್ ಆಗ್ತಾರಂಥ ಸೆಕ್ಟರ್ ಇವತ್ತು 2.5% ಅಪ್ ಮೂವ್ಮೆಂಟ್ ಬಂದಿದೆ ITCನಲ್ಲಿ. ಆದರೂ ಇವತ್ತಿನ ಟಾಪ್ ಗೇನರ್ ಅಂತ ನಾವು ನೋಡೋದಾದರೆ ಕೋಲ್ ಇಂಡಿಯಾ ಅಂತ ಕಾಣಿಸುತ್ತೆ. 3.75%. ಸುಮಾರು ಪವರ್ ಸಪ್ಲೈ ರಿಲೇಟೆಡ್ ಸ್ಟಾಕ್ಗಳಲ್ಲಿ ಇವತ್ತು ಅಪ್ ಮೂವ್ಮೆಂಟ್ ಬಂದಿದೆ. ರಿಲಯನ್ಸ್, ONGC ಪೂರ್ತಿ ಎನರ್ಜಿ ಸೆಕ್ಟರೇ ಇವತ್ತು ಪಾಸಿಟಿವ್ ಆಗಿತ್ತು. ಸೊ ಕೋಲ್ ಇಂಡಿಯಾ 3.75% ಅಪ್ ಮೂವ್ಮೆಂಟ್ ಅದರ ಮೂಲಕ ಟಾಪ್ ಗೇನರ್ ಆಗಿದೆ. ಟಾಪ್ ಲೂಸರ್ ಅಂತ ನಾವು ನೋಡೋದಾದರೆ ಇವತ್ತು ಮಾರುತಿನಲ್ಲಿ ನೋಡಿ ಮಚ್ ನೀಡೆಡ್ ಕರೆಕ್ಷನ್ನು 13,000 ತನಕ ಹೋಗಿತ್ತು, ಅಲ್ಲಾಗಿದೆ. ಆದರೆ HDFC ಲೈಫ್ ಅಂತ ಕಾಣಿಸುತ್ತೆ 1.96% ಕರೆಕ್ಷನ್ ಬಂದರ ಮೂಲಕ ಇವತ್ತಿನ ಟಾಪ್ ಲೂಸರ್ ಆಗಿದೆ. ಬಟ್ 1% ಮೇಲೆ ಸಿಪ್ಲಾ, ಡಿವಿ ಸ್ಲ್ಯಾಬ್ ಸ್ವಲ್ಪ ಫಾರ್ಮಾ ವೀಕ್ ಆಗಿತ್ತು. IT ತುಂಬ ಇಂಟ್ರೆಸ್ಟಿಂಗು. ಬೆಳಗ್ಗೆ ಫಸ್ಟ್ ಹಾಫಲ್ಲಿ ತುಂಬ ನೆಗೆಟಿವ್ ಆಗಿತ್ತು, ಸೆಕೆಂಡ್ ಹಾಫಲ್ಲಿ ಚೇತರಿಕೆ ಬಂದಿದೆ. ಬಟ್ ನೋಡ್ತಾ ಹೋಗೋಣ, IT ಸೆಕ್ಟರಲ್ಲಿ ನನ್ನ ವ್ಯೂನ ಹೇಳ್ತಾ ಬಂದಿದ್ದೀನಿ ಯಾವ ರೀತಿ ಆಗುತ್ತೆ ಅಂತ ನೋಡ್ತಾ ಹೋಗೋಣಂತೆ. ಸೊ ಒಟ್ಟಾರೆಯಾಗಿ ನೋಡೋದಾದರೆ FMC ಸೆಕ್ಟ್ರು ಮತ್ತು ಎನರ್ಜಿ ಸೆಕ್ಟರ್ ಪಾಸಿಟಿವ್ ಆಗಿತ್ತು. ಬ್ಯಾಂಕಿಂಗ್ ಸೆಕ್ಟರಲ್ಲಿ ಕೋಟಕ್ ಬ್ಯಾಂಕು, SBI ಎಲ್ಲ ಪಾಸಿಟಿವ್ ಆಗಿತ್ತು. ಬಟ್ HDFC ಬ್ಯಾಂಕ್ ಮತ್ತೆ ನೆಗೆಟಿವ್ ಟ್ರೆಂಡನ್ನು ಶುರು ಮಾಡ್ಕೊಂಡಂಗೆ ಕಾಣಿಸ್ತಾ ಇದೆ. ಸೊ ನೋಡ್ತಾ ಹೋಗೋಣ ನಿಫ್ಟಿನಲ್ಲಿ ಯಾವ ರೀತಿಯಾಗಿತ್ತು ಇವತ್ತು ಎಕ್ಸ್ಪೈರಿ ಅಂತ ನೋಡೋದಾದರೆ ಟಿಪಿಕಲ್ ಇಂಟರ್ನಲ್ ಕ್ಯಾಂಡಲ್ ಸೆಟಪ್ ಎಕ್ಸ್ಪೈರಿ ಅಲ್ವಾ. ನಿನ್ನೆ ಕೂಡ ಇದನ್ನ ಮಾತಾಡಿದ್ವಿ ನೋಡಿ. ಮೇಲ್ಗಡೆ ಕೆಳಗಡೆ ಬಂದರೂ ಇವಾಗ ಈ ಝೋನಲ್ಲಿ ನಿಲ್ಲಬೇಕು, ಯಾಕೆಂದರೆ ನಿಂತು ಹೋಗಿಲ್ಲ. ಸೊ ಇಲ್ಲಿ ನಿಲ್ಲುವಂಥದ್ದು ವೆರಿ ಇಂಪಾರ್ಟೆಂಟ್ ಅಂತ. ಇವತ್ತು ಏನು ನಿನ್ನೆ ರೇಂಜ್ ಅಂತ ಹಾಕೊಂಡಿದ್ರು ಅದೇ ರೇಂಜ್ ಒಳಗೆ ಆರಾಮಾಗಿ ಎಕ್ಸ್ಪೈರಿನ ಮುಗಿಸ್ಬಿಟ್ಟು ಕೊಟ್ಬಿಟ್ಟು ಹೋಗಿದ್ದಾರೆ. ಸೊ ಈ ರೇಂಜು ಇನ್ನೂ ಒಂದು ದಿನ 2 ದಿನ ಕಂಟಿನ್ಯೂ ಆದರೂ ಆಶ್ಚರ್ಯ ಇಲ್ಲ. ಸೊ ಅಂದರೆ ನಾನು ಏನು ಹೇಳ್ತಾ ಇರೋದು, ಶುಕ್ರವಾರ ನಮಗೆ ನಾನು ಮಾರ್ಕೆಟ್ ಓಪನ್ ಆಯಿತು ಅಂತಂದರೆ ಇಲ್ಲೊಂದು ಪ್ಯಾಟರ್ನ್ ಆಗಿ ವಾಪಸ್ ಈ ಟ್ರೆಂಡ್ ಲೈನ್ ಹತ್ರ ಬಂದು ಟೆಸ್ಟ್ ಆಗುವಂಥ ಸಾಧ್ಯತೆ ಇದೆ. 22,650 ಮೇಲ್ಗಡೆಗೆ ತುಂಬ ನೀವು ಹುಷಾರಾಗಿರಬೇಕು. ಎವ್ರಿ 50 ಪಾಯಿಂಟ್ಸ್ ಇಂಪಾರ್ಟೆಂಟು. ಬಟ್ ನನಗೇನೋ ಒಂದು ಗ್ಯಾಪ್ ಡೌನ್ ಓಪನಿಂಗ್ ಆದರೆ ಅಥವಾ ಇಲ್ಲಿಂದ ಓಪನ್ ಆಗಿ ಕೆಳಗಡೆ ಬಂದರೆ ವಾಪಸ್ ನೀವು ಈ ಝೋನ್ ಏನಿದೆಯಲ್ಲ 22,640 ಇದನ್ನ ನೀವು ಟಾರ್ಗೆಟ್ ಮಾಡ್ತಾ ಹೋಗೋದು. ಮೇಲ್ಗಡೆ ಅಂದರೆ ಇನ್ ಕೇಸ್ 22,750 ಬೀಟ್ ಮಾಡ್ಕೊಂಡು ಹೋದರೆ 22,800 ಅಷ್ಟೇ. ಯಾಕೆಂದರೆ ಮೇಲ್ಗಡೆ ಎಲ್ಲಿ ತನಕ ಹೋಗುತ್ತೆ ಅಂತ ಜಾಗ ಗೊತ್ತಿಲ್ಲ. ಸೊ ಇಲ್ಲೊಂದು ಕೆರೆ ದಡ ಆಗಬೇಕು. ಸೊ ಇವತ್ತು ನೋಡಿ ಕೆರೆ ದಡಕ್ಕೆ ಅಟೆಂಡ್ ಮಾಡಿದರೆ ನಾಳೆ ವಾಪಸ್ ಬಂದರೆ ಇದೇ ಝೋನ್ನ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀನಿ. ಈ ಝೋನ್ ಒಳಗೆ ಮಾರ್ಕೆಟ್ ನಿಲ್ಬೋದು ಅಂತ. ಇದಕ್ಕಿಂತ ಕೆಳಗಡೆ ಬರೋ ತನಕ ಅಥವಾ ಇದಕ್ಕಿಂತ ಮೇಲ್ಗಡೆ ನಮಗೆ ಬ್ಯಾಂಕ್ ನಿಫ್ಟಿನಲ್ಲೂ ಬ್ರೇಕ್ ಕೊಟ್ಟು ಹೋಗೋ ತನಕ ಯಾರೂ ಕೈ ಸುಟ್ಕೊಳಕ್ಕೆ ಹೋಗ್ಬಿಡಿ. ಆರಾಮಾಗಿ ಸ್ವಲ್ಪ ನಿಲ್ಲೋ ಥರನೇ ಎಕ್ಸ್ಪೆಕ್ಟ್ ಮಾಡ್ತಾ ಇರಿ. ಅದೇ ರೀತಿಯಾಗಿ ಬ್ಯಾಂಕ್ ನಿಫ್ಟಿ. ಸೊ ಇವತ್ತು ಬ್ಯಾಂಕ್ ನಿಫ್ಟಿ ಎಕ್ಸ್ಪೈರಿ ಆಗಿದ್ರು ಕೂಡ ಇವತ್ತು ಬ್ಯಾಂಕ್ ನಿಫ್ಟಿ ಎಕ್ಸ್ಪೈರಿನೇ ಟ್ರೇಡ್ ಮಾಡಿಲ್ಲ. ಯಾಕಂದರೆ ನಿಫ್ಟಿ ಎಕ್ಸ್ಪೈರಿನೇ ಚೆನ್ನಾಗಿದೆ ಅಂತ ಅನಿಸ್ತು. ಯಾಕಂದರೆ ನಿಫ್ಟಿನಲ್ಲಿ ಒಂದು ಇಂಟರ್ನಲ್ ಕ್ಯಾಂಡಲ್ ಸೆಟಪ್ ಆಗುತ್ತೆ ಅಂತ ಅನಿಸ್ತಾ ಇತ್ತು. ಬಟ್ ಬ್ಯಾಂಕ್ ನಿಫ್ಟಿ ನೀವು ನಿನ್ನೆ ನೋಡೋದಾದ್ರೆ ನೋಡಿ, ನಿನ್ನೆ ಹೈನ ಇನ್ನೊಂದು ಸ್ವಲ್ಪ ಅಟೆಂಡ್ ಮಾಡ್ಕೊಂಡು ಮೇಲ್ಗಡೆ ಹೋಗಿದೆ. ರೌಂಡ್ ಲೆವೆಲ್ ಹತ್ರ ಆಯಿತು. ಹಾಗಾಗಿ ಬ್ಯಾಂಕ್ ನಿಫ್ಟಿ ರೌಂಡ್ ಲೆವೆಲ್ ಅಷ್ಟು ಸುಲಭ ಬಿಟ್ಕೊಡೋದಿಲ್ಲ. ಬಟ್ ಸ್ವಲ್ಪ ರಿಸ್ಕಿ ಆಗಿತ್ತು. ಹಾಗಾಗಿ 2 ಎಕ್ಸ್ಪೈರಿ ಇದ್ದಾಗ ನಿಫ್ಟಿ ಅಂತ ನಾವು ಚೂಸ್ ಮಾಡಿದ್ವಿ. ಬಟ್ ಬ್ಯಾಂಕ್ ನಿಫ್ಟಿನಲ್ಲಿ ಇವತ್ತು ಟ್ರೇಡ್ ಮಾಡೋದಾಗಿದೆ 49,000 ಅಟೆಂಡ್ ಮಾಡಿ ವಾಪಸ್ ಅದೇ ಝೋನ್ 49,000 ಝೋನ್ ಹತ್ತತ್ರನೇ ಬಂದು ಕ್ಲೋಸ್ ಮಾಡಿಸಿದ್ದಾರೆ ನೋಡಿ. ಈ ಝೋನ್ ಇದೆಯಲ್ಲ 48,600 49,000 ಈ ಝೋನಲ್ಲಿ ಮಾರ್ಕೆಟ್ ಸ್ವಲ್ಪ ದಿನ ನಿಲ್ಲಬೇಕು. ಇಲ್ಲಿ ಒಂದು ಕೆರೆ ದಡ ಮಾಡಿ ಒಂದು ಬಸ್ ಸ್ಟ್ಯಾಂಡ್ ಆಯಿತು ಅಂದರೆ ಅವಾಗ ಬ್ರೇಕ್ಔಟ್ ಕೊಟ್ಟರೆ ಅದು ಮತ್ತೆ ಒಂದು ಮೇಲ್ಗಡೆ ಹೋಗೋಂಥ ಸಾಧ್ಯತೆ ಇರುತ್ತೆ. ಇಲ್ಲಾಂದರೆ ನಾನು ಸ್ವಲ್ಪ ಹುಷಾರಾಗಿರಿ ಅಂತ ಹೇಳಿ ನೆನ್ನೆ ನಿಮ್ಗೆ ಹೇಳಿದೆ. ಈ ಟ್ರೆಂಡ್ ಲೈನಿಂದ ಸ್ವಲ್ಪ ದೂರ ಹೋಗ್ತಾ ಇದೀವಿ. ಇವಾಗ ವಾಪಸ್ ಈ ಟ್ರೆಂಡ್ ಲೈನ್ ಕಡೆಗೆ ಬರುವಂಥ ಸಾಧ್ಯತೆ ಇದೆ. ಈ ಟ್ರೆಂಡ್ ಲೈನಲ್ಲೇ ಆಟ ಆಗ್ತಾ ಇದೆ ನೋಡಿ. ಇವಾಗ ಇಲ್ಲಿ ಇಷ್ಟು ದೊಡ್ಡದಾಗಿ ಮೇಲ್ಗಡೆ ಹೋಗಿದೆ. ಸೊ ಮುಂದೆ ಕೆಳಗಡೆ ಬರ್ತಾ ಹೋಯಿತು ಅಂತಂದರೆ 48,600 ಅದಕ್ಕೆ ಕೆಳಗಡೆ ಬಂದರೆ ಈ 48,400 ಟ್ರೆಂಡ್ ಲೈನ್ಗಳು ಇಂಪಾರ್ಟೆಂಟ್ ಆಗ್ತಾ ಹೋಗುತ್ತೆ. ಮೇಲೆ ಹೋಗಬೇಕು ಅಂದರೆ ಎಗೇನ್ ಗೊತ್ತಿಲ್ಲ ನಮ್ಗೆ ಎಷ್ಟು ದೂರ ಹೋಗುತ್ತೆ ಅಂತ. 49,000 ಹೋದರೆ ಎಲ್ಲಿಂದ ಬೇಕಾದ್ರೂ ರಿಜೆಕ್ಷನ್ ಬರ್ತಾ ಹೋಗೋದು. ಹಾಗಾಗಿ ಮೇಲ್ಗಡೆ ಟ್ರೇಡ್ ಮಾಡೋರಿಗೆ ಸ್ವಲ್ಪ ಹುಷಾರಾಗೆ ಟ್ರೇಡ್ ಮಾಡಿ ಅಂತ ಹೇಳ್ತೀನಿ. ಹಾಗಂತ ಕೆಳಗಡೆ ಏಕ್ದಮ್ ತಗೋಬೇಕು ಅಂತಲ್ಲ. ಬಟ್ ಕೆಳಗಡೆ ಅಟ್ಲೀಸ್ಟ್ ನಿಮಗೆ ರೆಫರೆನ್ಸ್ ಲೆವೆಲ್ಗಳು ಗೊತ್ತಿದೆ, ಎಲ್ಲಿ ಸಪೋರ್ಟ್ ಇದೆಯೋ ಅಲ್ಲಿ ತನಕ ಅಂತ ನೀವು ಟ್ರೇಡ್ ಮಾಡ್ತಾ ಹೋಗೋದು. ಇವಾಗ ಏನು ಹೈ ಮಾಡಿರುತ್ತೋ ಅದನ್ನೇ ಸ್ಟಾಪ್ ಲಾಸ್ ಆಗಿ ಇಟ್ಕೊಂಡು. ಬಟ್ ಮೇಲ್ಗಡೆ ಹೋಗ್ತಾ ಹೋಯಿತು ಅಂತಂದರೆ ರಿವರ್ಸಲ್ ಆಗುವಂಥ ಸಾಧ್ಯತೆ ಜಾಸ್ತಿ ಇರುತ್ತೆ ಇಂಥ ಟೈಮಲ್ಲಿ. ಹಾಗಾಗಿ ದಯವಿಟ್ಟು ಹುಷಾರಾಗಿರಿ. ಐ ಥಿಂಕ್ ಬೇರೆ ಯಾವ ಇಂಡೆಕ್ಸು ಬೇಡ ಅಂತ ಅನ್ಸುತ್ತೆ. ಕ್ವಿಕ್ಕಾಗಿ ಸೆನ್ಸೆಕ್ಸ್ ಬಗ್ಗೆ ಮಾತಾಡ್ಬಿಡ್ತೀನಿ. ಯಾಕೆಂದರೆ ಸೆನ್ಸೆಕ್ಸ್ ಎಕ್ಸ್ಪೈರಿ ಆಗಿರುತ್ತಲ್ವ ನಾಡಿದ್ದು. ಹಾಗಾಗಿ ಇವತ್ತೇ ಮಾತಾಡ್ಬೋಣ ನೋಡಿ. 75,000ದಲ್ಲಿ ಏನೊಂದು ಕ್ಯಾಂಡಲ್ ಮಾಡಿತ್ತು ಅದರೊಳಗೆ ಒಂದು ಇಂಟರ್ನಲ್ ಕ್ಯಾಂಡಲ್ ಸೆಟಪ್ ಆಗೋ ಥರ ಕಾಣಿಸ್ತಾ ಇದೆ. ಅಂದರೆ ಮೊನ್ನೆ ಮಾಡಿದಂಥ ಕ್ಯಾಂಡಲ್ ಅಂತ ಕಾಣುತ್ತಿದ್ದು. ಇಲ್ಲಿ ನೀವು ನೋಡೋದಾದರೆ 74,600 75,200 ಹತ್ತಿರ ಮಾಡಿದ್ದ ಕ್ಯಾಂಡಲಲ್ಲಿ ಇವಾಗ ಒಂದು ಇಂಟರ್ನಲ್ ಕ್ಯಾಂಡಲ್ ಸೆಟಪ್ ಆಗ್ತಾ ಇದೆ. ಸೊ ಇದೇ ಕ್ಯಾಂಡಲ್ ಇವಾಗ ಸಪೋರ್ಟ್ ಮತ್ತು ರೆಸಿಸ್ಟೆನ್ಸ್ ಥರ ಆಕ್ಟ್ ಆಗ್ತಾ ಹೋಗುತ್ತೆ. ಅಂದರೆ ಮೇಲ್ಗಡೆ ಹೋದರೆ ಈ 75,150 75,200 ಇದೆಯಲ್ಲ ಇದು ರೆಸಿಸ್ಟೆನ್ಸ್ ಆಗಬೇಕು. ಕೆಳಗಡೆ ಬಂದರೆ 74,500 600 ಝೋನ್ ಇದೆಯಲ್ಲ ಇದು ಸಪೋರ್ಟ್ ಆಗ್ತಾ ಹೋಗಬೇಕು. ನೋಡೋಣ ಸೆನ್ಸೆಕ್ಸ್ ಇದೇ ಝೋನಲ್ಲಿ ಎಕ್ಸ್ಪೈರಿ ಮುಗಿಸುತ್ತಾ ಅಥವಾ ಮೇಲ್ಗಡೆ ಕೆಳಗಡೆ ಬರುತ್ತಾ ಅಂತ. ಸ್ವಲ್ಪ ವೊಲೆಟೈಲ್ ಆಗಿರುತ್ತೆ. ಬಟ್ ಸ್ವಲ್ಪ ನನಗೆ ಯಾಕೋ ಇಲ್ಲಿಂದ ಒಂದು ಇಂಟರ್ನಲ್ ಕ್ಯಾಂಡಲ್ ಸೆಟಪ್ ಆಗಿರೋದ್ರಿಂದ ಇನ್ನು ಬೇರಿಶ್ ಹರಾಮಿ ಅಂತಿರೋ ಏನಂತ ಗೊತ್ತಿಲ್ಲ. ಬಟ್ ಸ್ವಲ್ಪ ನೆಗೆಟಿವ್ ಆಗೇ ಇದೆ ನನ್ನ ಸೆಂಟಿಮೆಂಟು. ಬಟ್ ಆ ಥರ ಆಗಬಾರ್ದು ಅಂತಂದರೆ ನೋಡೋಣ ಗ್ಯಾಪ್ ಅಪ್ ಏನಾದ್ರು ಓಪನಿಂಗ್ ಆಗಿ ಎಲ್ಲಿ ಓಪನಿಂಗ್ ಆಗುತ್ತೆ ಅಂದಮೇಲೆ ನೋಡ್ತಾ ಹೋಗೋಣ. ಬಟ್ ಚಾನಲ್ ರೆಫರೆನ್ಸ್ ಅಂತ ನೀವು ನೋಡೋದಾದ್ರೂ ಇಲ್ಲಿಂದ ಒಂದು ಟ್ರೆಂಡ್ ಲೈನ್ ಸಪೋರ್ಟ್ ಹೋಗ್ತಾ ಇತ್ತು. ಮೇಲ್ಗಡೆ ಇಲ್ಲೊಂದು ಚಾನಲ್ ಹೋಗ್ತಾ ಇತ್ತು, ಆ ಚಾನಲ್ಗೆ ಬಂದಿದೆ. ಇಲ್ಲಿ ನೀವು ನೋಡೋದಾದ್ರೆ ಟಿಪಿಕಲ್ ಕೆರೆ ದಡಗಳು ಇವೆಲ್ಲ ಇಲ್ಲಿ ನೋಡ್ತಾ ಬರೋದಾದರೆ ಈಗ ವಾಪಸ್ಸು ಬಂದರೆ ಈ ಝೋನ್ ಹತ್ತಿರ ಬರುತ್ತಾ ಅಂತ. ಬಟ್ ಏಕ್ದಮ್ ಹಾಗೆ ಬರುತ್ತೆ ಅಂತಲ್ಲ. ಬಟ್ ಆ ರೆಫರೆನ್ಸ್ನ ಇಟ್ಕೊಂಡು ಟ್ರೇಡ್ ಮಾಡಿ ಮೇಲ್ಗಡೆ ಹೋದರೆ ಹುಷಾರಾಗಿರಿ. ಯಾಕೆಂದರೆ ಸೆನ್ಸೆಕ್ಸು ಕೂಡ ಆಲ್ ಟೈಮ್ ಹೈ ಝೋನಲ್ಲಿದೆ. ಅದನ್ನ ದಯವಿಟ್ಟು ಮರೆಯೋಕ್ಕೆ ಹೋಗ್ಬಿಡಿ. ಆಲ್ ಟೈಮ್ ಹೈ ಝೋನಲ್ಲಿ ಎಲ್ಲಿಂದ ಬೇಕಾದರೂ ರಿವರ್ಸಲ್ ಬರ್ತಾ ಹೋಗೋದು, ಶಾರ್ಪಾಗಿ ಬರುತ್ತೆ. ಅದಕ್ಕೋಸ್ಕರ ಸ್ವಲ್ಪ ಹುಷಾರಾಗಿರಿ ಅಂತ ಹೇಳ್ತಾ ಇದ್ದೀನಿ ಅಷ್ಟೇ. ಹಾಗಂತ ನೆಗೆಟಿವ್ ಆಗಬೇಕು ಅಂತಿಲ್ಲ. ಮತ್ತೆ ಹೇಳ್ತಾ ಇದ್ದೀನಿ ಝೋನಲ್ಲಿದೆ, ಆ ಝೋನ್ನೇ ಒಳಗಡೆ ಬರುತ್ತಾ ಅನ್ನೋದನ್ನ ಎಕ್ಸ್ಪೆಕ್ಟ್ ಮಾಡ್ತಾ ಹೋಗೋಣಂತೆ. ನೆಗೆಟಿವ್ ಟ್ರೆಂಡ್ ಚೇಂಜ್ ಆಗುತ್ತೆ ಆದರೆ ಮಾರ್ಕೆಟ್ ಮಾತಾಡುತ್ತೆ, ಅವಾಗ ನೋಡ್ಕೊತ ಹೋಗೋಣ. ಇವತ್ತು ಜಾಸ್ತಿ ಸ್ಟಾಕ್ಸ್ಗಳನ್ನ ತೊಗೊತಾ ಇಲ್ಲ. ಕ್ವಿಕ್ಕಾಗಿ ಒಂದು ಸ್ಟಾಕ್ಸ್ಗಳನ್ನ ಮಾತಾಡ್ತೀನಿ. ಮೊದಲನೇದಾಗಿ IEX. ಇವತ್ತು ಚಾನಲಲ್ಲಿ ಕೂಡ ಅಪ್ಡೇಟ್ ಕೊಟ್ಟಿದ್ವಿ.
IEX ಒಂದು ಒಳ್ಳೆ ಕನ್ಸಾಲಿಡೇಷನ್ ಆಗಿದೆ, ಟ್ರೆಂಡ್ ಲೈನು ಕೂಡ ಬ್ರೇಕ್ಔಟ್ ಆಗಿ ಇಲ್ಲಿಂದ ವಾಪಸ್ ರಿವರ್ಸಲ್ ಬರೋಂಥ ಸಾಧ್ಯತೆ ಇದೆ ಅಂತ ವೆಯ್ಟ್ ಮಾಡ್ತೀನಿ ಅನ್ನೋರು 160 ಲೆವೆಲ್ನ ಯಾವತ್ತು ಕನ್ಸಿಡರಬಲ್ ಆಗಿ ಇದು ಕ್ಲೋಸ್ ಆಗುತ್ತೋ ಅವಾಗ ನೀವು ಆ್ಯಡ್ ಮಾಡ್ಕೊಂಡ್ರು ಕೂಡ 200-250 ಝೋನ್ ತನಕ ನೀವು ಎಕ್ಸ್ಪೆಕ್ಟ್ ಮಾಡ್ತಾ ಹೋಗ್ಬೋದು. ಶಾರ್ಟ್ ಟರ್ಮಲ್ಲಿ ಟಾರ್ಗೆಟ್ಗಳನ್ನು ನೋಡ್ತಾ ಹೋಗೋಣ. 200-220 ಟಾರ್ಗೆಟ್ಗಳು ನೋಡಲಿಕ್ಕೆ ಸಿಗ್ಬೋದು. IEX ಅಲ್ಲಿ ಲಾಂಗ್ ಕನ್ಸಲ್ಟೇಷನ್ ಆಗಿದೆ, 2022ರಿಂದ ಕನ್ಸಲ್ಟೇಷನ್ ಆಗಿದೆ ನೋಡಿ, ಎಲ್ಲೂ ಹೋಗಿಲ್ಲ, ಇದೇ ಝೋನಲ್ಲಿದೆ. ಇದಕ್ಕೆ ಏನಾದರೂ ಬ್ರೇಕ್ಔಟ್ ಕೊಡ್ತು ಅಂತಂದರೆ ಜೋರಾಗಿರೋ ಬ್ರೇಕ್ಔಟ್ ಆಗುತ್ತೆ. ಕೆಳಗಡೆ ಬರ್ತಾ ಹೋಯಿತು ಅಂತಂದರೆ ನೋಡ್ತಾ ಹೋಗೋಣಂತೆ. ಬಟ್ ಇಂಡಿಯನ್ ಎನರ್ಜಿ ಎಕ್ಸ್ಚೇಂಜು ಫಂಡಮೆಂಟಲಿ ಒಳ್ಳೆ ಸ್ಟಾಕೇ ಆಗಿರಬೇಕು ಇದು, ಬಟ್ ಸ್ವಲ್ಪ ಗೌರ್ಮೆಂಟ್ ರೆಗ್ಯುಲೇಷನ್ ಈ ಕಾರಣದಿಂದಾಗಿ ಒಂದು ಹೊಡೆತನ ತಿಂತಾ ಇದೆ. ಬಟ್ ಈ ಝೋನ್ನ ಬಿಟ್ಟು ಯಾವಾಗ ಬ್ರೇಕ್ಔಟ್ ಆಗುತ್ತೋ ಆಗ ರೆಡಿ ಟು ಬ್ರೇಕ್ ಅಂತ ಅನ್ಕೋಬೋದು ನೀವು. ಬಟ್ ಇಲ್ಲಿ ವಾಲ್ಯೂಮ್ನು ಕೂಡ ಗಮನ ಇಟ್ಟು ನೋಡ್ತಾ ಇರಿ. ಸೊ ವಾಲ್ಯೂಮು ಚೆನ್ನಾಗಿ ಬಂತು ಅಂತಂದರೆ ಈ ಮಂತು ಚೆನ್ನಾಗಿದೆ, ಒಳ್ಳೆ ಕನ್ಸಲ್ಟೇಷನ್ ಆಗ್ತಾ ಇದೆ, ಟ್ರೆಂಡ್ ಲೈನ್ನ ಕೂಡ ಸಪೋರ್ಟ್ ತೊಗೊತಾ ಇದೆ. ಬಿಗ್ ವಾಲ್ಯೂಮ್ ಮತ್ತು ಏನಾದರೂ ಬಂತು ಅಂತಂದರೆ ಮತ್ತೆ ಒಂದು ಬ್ರೇಕ್ಔಟ್ ಆಗುವಂಥ ಸಾಧ್ಯತೆ ಕಾಣಿಸ್ತಾ ಇದೆ IEX ಸ್ಟಾಕಲ್ಲಿ. ಅದೇ ರೀತಿಯಾಗಿ IDFC ಫಸ್ಟ್ ಬ್ಯಾಂಕ್ ನೀವು ನೋಡೋದಾದ್ರೆ ಸರಿಸುಮಾರು 100 ಝೋನಿಗೆ ಹೋಗಿತ್ತು. 100 ಝೋನಿಗೆ ಹೋಗ್ಬಿಟ್ಟು ಒಂದು ಟ್ರೆಂಡ್ ಲೈನ್ ರೆಫರೆನ್ಸ್ ಇಟ್ಕೊಂಡೆ ಕೆಳಗಡೆ ಬರ್ತಾ ಇತ್ತು. 70 ಅನ್ನೋದೆಲ್ಲ ಇದು ನೋಡಿ ಲಾಂಗ್ ಟರ್ಮಲ್ಲಿ ಇದ್ದಂಥ ಒಂದು ರೆಸಿಸ್ಟೆನ್ಸ್ ಆಗಿತ್ತು ಈ ಸ್ಟಾಕಲ್ಲಿ. ಇದಕ್ಕೆ ಹಿಂದೆ ಒಂದು ಸಲ ಮಾತಾಡ್ಕೊಂಡಿದ್ವಿ, ಅದಕ್ಕೆ ಈ ರೆಫರೆನ್ಸ್ಗಳು ನೋಡ್ತಾ ಇದ್ದೀರಾ ನೋಡಿ. 70 ಅನ್ನೋದನ್ನು ಮಲ್ಟಿಪಲ್ ಟೈಮ್ಸ್ ರೆಸಿಸ್ಟೆನ್ಸ್ ತೊಗೊಂಡಂಥ ಸ್ಟಾಕ್ ನೋಡ್ತಾ ಇದ್ದೀರಾ. ಇಲ್ಲಿ ನೋಡಿ, ಇಲ್ಲಿ ರೆಸಿಸ್ಟೆನ್ಸ್ ತೊಗೊಂಡಿತ್ತು, ಇಲ್ಲಿ ರೆಸಿಸ್ಟೆನ್ಸ್ ತೊಗೊಂಡಿತ್ತು, ಇಲ್ಲೆಲ್ಲ ರೆಸಿಸ್ಟೆನ್ಸ್ ತೊಗೊಂಡಿತ್ತು. ಒಂದು ಸಲ ಮ್ಯಾಸಿವ್ ಆಗಿ ಬ್ರೇಕ್ಔಟ್ ಕೊಡ್ತು 70 ಲೆವೆಲ್ನ. ವಾಪಸ್ ನೋಡಿ ಅದೇ ಆಲ್ಮೋಸ್ಟ್ ಒಂದು ಬಸ್ ಸ್ಟ್ಯಾಂಡ್ ಝೋನ್ ಏನಿತ್ತಲ್ಲ 70-75 ಅಲ್ಲಿಗೆ ಬಂದು ಒಂದು ಅಟೆಂಪ್ಟ್ ಕೂಡ ಆಗೋಗಿದೆ. ಅಟೆಂಪ್ಟ್ ಮಾಡಿ ಮತ್ತೆ ಇವಾಗ ಒಂದು ಗ್ಯಾಪ್ ಅಪ್ ಅಲ್ಲಿ ಮೇಲ್ಗಡೆ ಹೋಗ್ತಿರೋದ್ರಿಂದ, ಒಂದು ಏನು ಚಾನಲ್ ಬಂದಿತ್ತು ಆ ಟ್ರೆಂಡ್ ಲೈನ್ ಬ್ರೇಕ್ ಆಗಿ ಮೇಲ್ಗಡೆ ಹೋಗ್ತಾ ಇರೋದ್ರಿಂದ ಇದು ಸ್ವಲ್ಪ ನಮಗೆ ಕಪ್ ಆ್ಯಂಡ್ ಹ್ಯಾಂಡಲ್ ಅಂತ ಹೇಳೋಕ್ಕೆ ಕಷ್ಟ ಆಗುತ್ತೆ. ಮಂತ್ಲಿ ಕ್ಯಾಂಡಲ್ ನೋಡಿದ್ರೆ ನಿಮ್ಗೆ ಆ ಥರ ಕಾಣಿಸ್ಬೋದೇನೋ, ಆದರೆ ಇದು ಕಪ್ ಆ್ಯಂಡ್ ಹ್ಯಾಂಡಲ್ ಅಂತ ಹೇಳೋಕ್ಕಾಗೋದಿಲ್ಲ. ಬಟ್ ಪ್ಯಾಟರ್ನ್ ವೈಸ್ ಚೆನ್ನಾಗಿದೆ ಅಂತ ಕಾಣಿಸ್ತಾ ಇದೆ. ಇಲ್ಲಿಂದ ಏನಾದ್ರು ಬ್ರೇಕ್ಔಟ್ ಕೊಟ್ಟು ಮೇಲ್ಗಡೆ ಹೋದರೆ ಮತ್ತೆ ಒಂದು ಆಲ್ ಟೈಮ್ ಹೈ ಝೋನ್ಗಳಿಗೆ ಹೋಗ್ಬೋದು. ಲಾಂಗ್ ಕನ್ಸಲ್ಟೇಷನ್ ಆಗಿದೆ ಸ್ಟಾಕಲ್ಲಿ 2016ರಿಂದ. ಸೊ ಇದರಲ್ಲಿ ಫಂಡಮೆಂಟಲಿ ಕೂಡ ಅಷ್ಟೊಂದು ಚೆನ್ನಾಗಿರಲಿಲ್ಲ, ಬಟ್ ಇವಾಗ ಫಂಡಮೆಂಟಲಿ ಚೆನ್ನಾಗಿ ಆಗ್ತಾ ಇದೆ, ಯಾಕೆಂದರೆ ಕಂಪನಿಯ ಲೀಡರ್ಶಿಪ್ ಚೇಂಜ್ ಆಗಿದೆ. ಸೊ ಈ ಕಾರಣದಿಂದಾಗಿ ಇವತ್ತೊಂದು ಇಲ್ಲಿ ಒಂದು ಬುಲ್ಲಿಶ್ ಎಂಗಲ್ಫಿಂಗ್ ಅಂತ ಹೇಳೋಕ್ಕಾಗೋದಿಲ್ಲ ಮಂತ್ಲಿ ಕ್ಯಾಂಡಲಲ್ಲಿ. ಬಟ್ ನೀವು ನೋಡೋದಾದರೆ ಈ ಮಂತು ಯಾವ ರೀತಿ ಕ್ಲೋಸ್ ಆಗುತ್ತೆ ಅಂತ ನೋಡಬೇಕು. ಬಟ್ ಈ ಮಂತು ತುಂಬ ಪಾಸಿಟಿವ್ ಮೂಮೆಂಟ್ ಆಗಿಬಿಟ್ಟಿದೆ. ಏಪ್ರಿಲಲ್ಲಿ ಇಲ್ಲಿ 75ಕ್ಕೆ ಬಂದಿದ್ದಕ್ಕೆ ಇಮಿಡಿಯೇಟಾಗಿ ಅಲ್ಲಿಂದ ದೊಡ್ಡದಾಗಿ ರಿಕವರಿ ಬಂದಿದೆ. ಈ ಕಾರಣದಿಂದಾಗಿ ಈ ಸ್ಟಾಕು ಮುಂಬರುವ ದಿನಗಳಲ್ಲಿ ಚೆನ್ನಾಗಿ ಪರ್ಫಾರ್ಮ್ ಮಾಡ್ಬೋದು ಅಂತ ಅನ್ನಿಸ್ತಾ ಇದೆ. ಆ ಕಾರಣದಿಂದಾಗಿ ಯಾರಾದರೂ ಆ್ಯಡ್ ಮಾಡ್ಕೊಬೇಕು ಅಂತಿದ್ದೀರಾ ಅಂತಂದರೆ ಶಾರ್ಟ್ ಟರ್ಮಲ್ಲಿ ಇನ್ವೆಸ್ಟ್ ಮಾಡೋರಿಗೆ ನೀವು ಪ್ಲಾನ್ ಮಾಡ್ಕೋಬೋದು. ನೋಡಿ, ಶಾರ್ಟ್ ಟರ್ಮ್ ಇನ್ವೆಸ್ಟ್ಮೆಂಟು ಅಥವಾ ನಾವು ಪೊಸಿಷನ್ ತೊಗೊಳೋದು ವರ್ಸಸ್ ನಾವು ಟ್ರೇಡ್ ಮಾಡೋದಾ ಅಂತ ನೀವು ನೋಡೋದಾದರೆ ನೋಡಿ, ಈ ಥರ ಸ್ಟಾಕ್ಗಳೆಲ್ಲ ಏನಾಗಿರುತ್ತೆ ಗೊತ್ತಾ, ನಿಮಗೆ ಒಂದೇ ದಿನ ಮೂಮೆಂಟ್ ಆಗಲ್ಲ. ನೋಡಿ, ಇಲ್ಲಿ 74 ರೂಪಾಯಿಂದ ನಿಮಗೆ 75 ರೂಪಾಯಿಂದ 84 ರೂಪಾಯಿ ಹೋಗೋಕ್ಕೆ ಎಷ್ಟು ದಿನ ತೊಗೊಂತು? ಸರಿಸುಮಾರು ಒಂದು 10 ದಿನ ತೊಗೊಂತು. ನೀವು ಇಂಟ್ರಾಡೇ ಟ್ರೇಡ್ ಮಾಡಬೇಕು ಅಂತಂದರೆ ಇದರಲ್ಲಿ 1000 ಗಟ್ಟಲೆ ಕ್ವಾಂಟಿಟಿನಲ್ಲಿ ಟ್ರೇಡ್ ಮಾಡಬೇಕು, ₹1 ₹2 ಕ್ಯಾಪ್ಚರ್ ಮಾಡೋಕ್ಕೆ, ವಿಚ್ ಇಸ್ ನನ್ನ ಪ್ರಕಾರ ಅಷ್ಟೊಂದು ಒಳ್ಳೆಯದಲ್ಲ ಅಂತ. ಸೊ ನಾನು ಇಂಟ್ರಾಡೇಗೆ ಅಂತ ಚೂಸ್ ಮಾಡೋಂಥ ಸ್ಟಾಕು ಅಂದರೆ ಶಾರ್ಟ್ ಟರ್ಮಲ್ಲಿ ನಿಮ್ಗೆ ಏನೋ ಒಂದು ಆಕ್ಟಿವಿಟಿ ಕಾಣ್ತಾ ಇದೆ, ಒಂದು ಶಾರ್ಟಿಂಗ್ ಅಪರ್ಚುನಿಟಿ ಕಾಣಿಸ್ತಾ ಇದೆ, ಅಥವಾ ಒಂದು ಲಾಂಗ್ ಅಪರ್ಚುನಿಟಿ ಕಾಣಿಸ್ತಾ ಇದೆ ಅಂತಂದರೆ ತುಂಬ ವಾಲಟೈಲ್ ಸ್ಟಾಕ್ ಆಗಿತ್ತು. ಅಂದರೆ ವಾಲಟೈಲ್ ಅಂದರೆ ಸಾಮಾನ್ಯ ಏನಾಗಿರುತ್ತೆ ಗೊತ್ತಾ, ಒಂದು 2000-3000 ರೂಪಾಯಿ ಮೇಲ್ಗಡೆ ಇರುವಂಥ ಸ್ಟಾಕ್ ಆದರೆ ನಿಮಗೆ ಒಂದು ದಿನದಲ್ಲೇ ನಿಮಗೆ 100-150 ಪಾಯಿಂಟ್ಗಳ ಮೂಮೆಂಟ್ಗಳು ಸಿಗ್ತಾ ಇರುತ್ತೆ. ಸೊ ಅಂಥ ಸ್ಟಾಕಲ್ಲಾದರೆ ನೀವು ಒಂದು 50 ಕ್ವಾಂಟಿಟಿ 100 ಕ್ವಾಂಟಿಟಿ ನೀವು ತೊಗೊಂಡು ನೀವು ಇಂಟ್ರಾಡೇ ಟ್ರೇಡಿಂಗ್ನ ಮುಗಿಸ್ಕೋಬೋದು, ಆ ಪ್ರಾಫಿಟ್ನ ತೊಗೋಬೋದು, ಅಂದರೆ ಶಾರ್ಟ್ ಟರ್ಮ್ ಇನ್ವೆಸ್ಟ್ ಅಂತ ಮಾಡೋಕ್ಕಿಂತ. ಬಟ್ ಎಲ್ಲದರಲ್ಲೂ ಏನು ಮ್ಯಾಟ್ರ್ ಆಗುತ್ತೆ ನೋಡಿ, ಫಂಡಮೆಂಟಲಿ ಗುಡ್ ಕಂಪ್ನಿಗಳಲ್ಲಿ ಗುಡ್ ಕ್ವಾಂಟಿಟಿ ನಾವು ಹೊಂದಿದ್ರೆ ಮಾತ್ರ ಒಂದು ವೆಲ್ತ್ ಕ್ರಿಯೇಷನ್ ಅಂತ ಸಾಧ್ಯ ಆಗುತ್ತೆ. ಇಲ್ಲಾಂದರೆ ಸಣ್ಣ ಪ್ರಾಫಿಟ್ ಬರುತ್ತೆ, ಬಟ್ ಅದು ಕಟ್ಟಿದ್ದು ಅಂತಲ್ಲ, ಬಟ್ ಸಣ್ಣ ಪ್ರಾಫಿಟ್ ಬರುತ್ತೆ, ಬಟ್ ಟ್ಯಾಕ್ಸೇಷನ್ನು ನೀವು ಗಮನವಹಿಸ್ತಾ ಹೋಗಬೇಕು. ಸೊ ಶಾರ್ಟ್ ಟರ್ಮ್ ಇನ್ವೆಸ್ಟ್ಮೆಂಟ್ ಆಪರ್ಚುನಿಟಿ ಅಂತ ಬರಬೇಕು ಅಂತಂದರೆ ಅದರಲ್ಲಿ ಲಿಕ್ವಿಡಿಟಿ ಚೆನ್ನಾಗಿದ್ದು ನಮಗೆ ಒಂದು 6 ತಿಂಗಳು ಹೋದ್ಮೇಲೂ ನಮಗೆ 3 ತಿಂಗಳು ಹೋದ್ಮೇಲೂ ಅಲ್ಲಿ ನಾವು ಎಕ್ಸಿಟ್ ಮಾಡ್ಬೋದು ಅನ್ನೋ ಪಾಸಿಬಿಲಿಟಿ ಇತ್ತು ಅಂತಂದರೆ ನೀವು ಆ ಆಪರ್ಚುನಿಟಿನ ನೋಡ್ತಾ ಹೋಗ್ಬೋದು. ಜೊತೆಗೆ ಇದು ಎಫ್&ಓ ಪೊಸಿಷನ್ ಯಾವಾಗ ತೊಗೋಬೋದು ಅಂತಂದರೆ ನೋಡಿ, ಕೆಲವೊಂದು ಸ್ಟಾಕಲ್ಲಿ ಏನಾಗುತ್ತೆ, ನಿಮಗೆ ಶಾರ್ಟಿಂಗ್ ಮಾಡಬೇಕು ಅಂತಂದರೆ ನೀವು ಇನ್ವೆಸ್ಟ್ ಮಾಡೋಕ್ಕೆ ಆಪರ್ಚುನಿಟಿ ಏನಿಲ್ಲ. ಅಂದರೆ ಒಂದು ಏನು ಹೇಳ್ತಾ ಇದ್ದೀನಿ, ಯಾವುದೋ ಒಂದು IT ಸೆಕ್ಟರ್ ಅಂತಲೇ ಅನ್ಕೊಳ್ಳೋಣ. ಈಗ IT ಸೆಕ್ಟರಲ್ಲಿ ಒಂದು ರೆಸಿಸ್ಟೆನ್ಸ್ ಬಂದಿದೆ, ಇಲ್ಲಿಂದ ಕೆಳಗಡೆ ಹೋಗ್ಬೋದು ಅಂತ ನಿಮ್ಮ ವ್ಯೂ ಇರುತ್ತೆ ಅಂತ ಇಟ್ಕೊಳ್ಳಿ. ಇನ್ವೆಸ್ಟ್ಮೆಂಟಲ್ಲಿ ಏನು ಮಾಡೋಕ್ಕೆ ಹೋಗ್ತೀರಾ? ಶಾರ್ಟ್ ಟರ್ಮ್ ಇನ್ವೆಸ್ಟು ಮಾಡೋಕ್ಕಾಗಲ್ಲ, ಟ್ರೇಡಿಂಗು ಮಾಡೋಕ್ಕಾಗಲ್ಲ. ಅಫ್ಕೋರ್ಸ್ ಟ್ರೇಡಿಂಗಲ್ಲಿ ಶಾರ್ಟ್ ಮಾಡ್ಬೋದು, ಬಟ್ ಒಬ್ಬ ಇನ್ವೆಸ್ಟರ್ ಪರ್ಸ್ಪೆಕ್ಟಿವ್ನ ನೋಡೋದಾದರೆ ಬೈ ಲೋ ಸೆಲ್ ಹೈ ಅಂತ ಮಾಡೋಕ್ಕಾಗೋದಿಲ್ಲ ಅಲ್ವಾ. ಆಗ ನಾವೇನು ಮಾಡಬೇಕು, ಒಂದು P ಪೊಸಿಷನ್ನ ತಗೋಬೋದು, ನೆಕ್ಸ್ಟ್ ತಿಂಗಳದು ಅದು ನೆಕ್ಸ್ಟ್ ತಿಂಗಳದು P ಪೊಸಿಷನ್ನ ತಗೋಬೋದು. ಆ ರೀತಿಯಾಗಿ ನೀವು ನೆಗೆಟಿವ್ ವ್ಯೂನ ಹೊಂದ್ಬೋದು. ಅಥವಾ ಇಂಟ್ರಾಡೇನಲ್ಲಿ ನೀವು ಮಾಡ್ಬೋದು. ಇಂಟ್ರಾಡೇನಲ್ಲಿ ಯಾವಾಗ ಕ್ಲಾರಿಟಿ ಇರುತ್ತೆ ಅಂಥ ದಿನನೇ ನಿಮಗೆ ಮೂಮೆಂಟ್ ಆಗುತ್ತಾ ಅಂತ ಗೊತ್ತಿರಬೇಕು, ಅವಾಗ ಮಾತ್ರ ನೀವು ಇಂಟ್ರಾಡೇನಲ್ಲಿ ಶಾರ್ಟ್ ಪೊಸಿಷನ್ ತೊಗೊಂಡು ಹೋಗ್ಬೋದು. ಬಟ್ ಓವರ್ ದ ಪೀರಿಯಡ್ ಆಫ್ ದ ಟೈಮ್ 1 ತಿಂಗಳು 2 ತಿಂಗಳು ಅಂತರದಲ್ಲಿ ನಿಮಗೆ ನೆಗೆಟಿವ್ ಆಗುತ್ತೆ ಅಂತ ನಿಮಗೆ ಅನಿಸಿಕೆ ಇದೆ ಅಂತಂದರೆ ಶಾರ್ಟಿಂಗ್ ಮಾಡಬೇಕು ಅಂತಂದರೆ ಒಂದೇ ದಾರಿ ಇರೋಂಥದ್ದು, ಅದು ನಾವು ಎಫ್&ಓ ಪೊಸಿಷನ್ನೇ ತೊಗೋಬೇಕಾಗುತ್ತೆ. ಸೊ ನಿನ್ನೆ ಒಂದು ರಮೇಶ್ ಸರ್ ಅವರು ಒಂದು ಇಂಪಾರ್ಟೆಂಟ್ ಅಪ್ಡೇಟ್ನ ಕೊಟ್ಟಿದ್ರು ನೋಡಿ, ಕ್ಷಮಿಸಿ ಇದನ್ನ ನಾನು ಸ್ಟಾಕ್ ಓವರ್ವ್ಯೂನಲ್ಲಿ ಮಾತಾಡ್ತಾ ಇದ್ದೀನಿ. ಬ್ರೋಕರೇಜ್ ಬಗ್ಗೆ ಅವ್ರು ಹೇಳಿದರು, ನೀವು ಫಾರ್ ಔಟ್ ಆಫ್ ದ ಮನಿ ಆಪ್ಷನ್ಗಳನ್ನು ಅದೇ ರೀತಿಯಾಗಿ ಬಿಟ್ಬಿಟ್ರೆ ಅದಕ್ಕೆ ಎಕ್ಸ್ಟ್ರಾ ಏನೂ ಚಾರ್ಜಸ್ ಹಾಕೋದಿಲ್ಲ ಅಂತ. ಅದನ್ನ ನಾನು ಅದು ಫಾಲೋ ಮಾಡ್ತಾ ಇರಲಿಲ್ಲ. ಯೂಶಲಿ ₹1 ಅಥವಾ ₹2 ಡಿಕೆ ಆಯಿತು ಅಂತಂದರೆ ನಾವು ಎಕ್ಸಿಟ್ ಮಾಡೋದ ಬಗ್ಗೆ ನಾನು ನೋಡ್ತಾ ಇರ್ತೀವಲ್ವ. ಅವ್ರು ಏನು ಹೇಳ್ತಾ ಇದ್ದಾರೆ ಅಂದರೆ, ನೀವು ಫಾರ್ ಔಟ್ ಆಫ್ ದ ಮನಿ ಆಗಿದೆ ಅಂತ ಬಿಟ್ಬಿಟ್ರೆ ನೀವು ಬ್ರೋಕರೇಜ್ ಬೀಳೋದಿಲ್ಲ, ಬ್ರೋಕರೇಜ್ನ ನೀವು ಸೇವ್ ಮಾಡ್ತಾ ಹೋಗ್ಬೋದು ಅಂತ. ಅದು ನಾನು ಝೆರೋದ ಬ್ಲಾಗಲ್ಲಿ ಹೋಗಿ ಚೆಕ್ ಮಾಡಿದಾಗ ಫಾರ್ ಔಟ್ ಆಫ್ ದ ಮನಿ ಆಪ್ಷನ್ಗಳು ಸ್ಕ್ವೇರ್ ಆಫ್ ಅಂತ ಆಗೋದಿಲ್ಲ. ನೋಡಿ, ಸ್ಕ್ವೇರ್ ಆಫ್ ಅನ್ನೋ ಕಾನ್ಸೆಪ್ಟ್ ಯಾವಾಗ ಬರುತ್ತೆ, ಇಂಟ್ರಾಡೇನಲ್ಲಿ ನೀವು ಸ್ಟಾಕಲ್ಲಿ ಏನಾದ್ರು ಟ್ರೇಡ್ ಮಾಡ್ತಾ ಇದ್ದೀರಾ ಅಂತಂದರೆ ನೀವು 320 ಇರುತ್ತೆ ಇಂಟ್ರಾಡೇ ಸ್ಟಾಕ್ ಟ್ರೇಡಿಂಗ್ ಆದರೆ. ಎಫ್&ಓನಲ್ಲಿ ಇಂಟ್ರಾಡೇ ಮಾಡ್ತಾ ಇದ್ದೀರಾ ಅಂದರೆ 325 ಇರುತ್ತೆ. ಅಷ್ಟರೊಳಗಡೆ ನೀವು ಸ್ಕ್ವೇರ್ ಆಫ್ ಮಾಡ್ಕೊಳ್ಳಿಲ್ಲ ಅಂತಂದರೆ ಆಗ ಸ್ಕ್ವೇರ್ ಆಫ್ ಅಂತ ಮಾಡ್ತಾ ಹೋಗ್ತಾರೆ. ಬಟ್ ಎಕ್ಸ್ಪೈರಿ ದಿನ ಅಂತ ನಾವು ನೋಡೋದಾದರೆ
ಅಲ್ಲಿ ಸ್ಕ್ವೇರ್ ಆಫ್ ಮಾಡೋಕ್ಕೆ ಪ್ರಮೇಯನೇ ಬರೋದಿಲ್ಲ. ಯಾಕೆಂತಂದರೆ ಎಕ್ಸ್ಪೈರ್ ದಿನ ಏನಾಗುತ್ತೆ, ಕಾಂಟ್ರಾಕ್ಟ್ಗಳು ಎಕ್ಸ್ಪೈರ್ ಆಗಿ ಹೋಗ್ತಾ ಹೋಗ್ತಲ್ವಾ, ಅದು ವರ್ತ್ಲೆಸ್ ಆಗಿ ಹೋಗ್ಬಿಡುತ್ತೆ, ಔಟ್ ಆಫ್ ದ ಮನಿ ಆಪ್ಷನ್ ಇರೋದು. ಸೊ ಸ್ಕ್ವೇರ್ ಆಫ್ ಮಾಡಿಬಿಟ್ಟು ಅಲ್ಲಿ ಇನ್ಯಾರಿಗೂ ಅಡ್ಜಸ್ಟ್ಮೆಂಟ್ ಮಾಡೋದು ಏನೂ ಬೇಕಾಗಿಲ್ಲ, ಕಾಂಟ್ರಾಕ್ಟ್ಗಳೆಲ್ಲ ಬಿದ್ದೋಯ್ತು. ಅಂಡರ್ಲೈಂಗ್ ಅದಾಗಿರೋದಿಲ್ಲ. ಬಟ್ ಸ್ಟಾಕಲ್ಲಾದರೆ ಆ ರೀತಿ ಆಗೋದಿಲ್ಲ, ಸ್ಕ್ವೇರ್ ಆಫ್ ಮಾಡಬೇಕಾಗುತ್ತೆ. ಯಾಕೆಂದರೆ ಸ್ಟಾಕಿನ ಶೇರ್ಸ್ ಆ್ಯಕ್ಚುಲಿ ನಾವು ಟ್ರಾನ್ಸಾಕ್ಷನ್ ಮಾಡ್ತಾ ಇರ್ತೀವಿ. ಆ ಕಾರಣದಿಂದಾಗಿ ಸ್ಕ್ವೇರ್ ಆಫ್ ಚಾರ್ಜಸ್ ಅಂತ ಏನೂ ಇರೋದಿಲ್ಲ ಅಂತ ಜೆರೋದಾ ಬ್ಲಾಗಲ್ಲಿ ಕನ್ಫರ್ಮ್ ಮಾಡಿದ್ದಾರೆ. ಬಟ್ ಏಂಜಲ್ ಒನ್ನಲ್ಲಿ ಒಬ್ಬರು ನನಗೆ ಇಲ್ಲ ಸ್ಕ್ವೇರ್ ಆಫ್ ಚಾರ್ಜಸ್ ಹಾಕಿದ್ರು ಹಾಗೆ ಬಿಟ್ಟಿದ್ದಕ್ಕೆ ಫಾರ್ ಔಟ್ ಆಫ್ ದ ಮನಿ ಆಪ್ಷನ್ನು, ಅಂದರೆ ನೀವು ಬೆಳಗ್ಗೆ ಸೆಲ್ ಮಾಡಿದ್ದೀರಾ, ವಾಪಸ್ ನೀವು ಬೈ ಮಾಡಿಲ್ಲ, ಬೈ ಮಾಡ್ದಿಲ್ಲ ಅಂತ ಹೇಳ್ಬಿಟ್ಟು ಆಟೋ ಸ್ಕ್ವೇರ್ ಆಫ್ ಚಾರ್ಜಸ್ ಅಂತ ಹಾಕಿದ್ರು ಅಂತ ಕೇಳ್ಪಟ್ಟೆ. ICICI ಡೈರೆಕ್ಟಲ್ಲೂ ಇದೇ ರೀತಿ ಇದೆ ಅಂತ ಕೇಳ್ಪಟ್ಟೆ. ಬಟ್ ಯೂಶಲಿ ಅದು ಸರಿಯಾದ ಮಾನದಂಡ ಅಲ್ಲ. ನಮ್ಮ ಕೇಳೋದಾದರೆ ಫಾರ್ ಔಟ್ ಆಫ್ ದ ಮನಿ ಆಪ್ಷನ್ಗಳು ಎಕ್ಸ್ಪೈರಿ ದಿನ ಅಂತಂದರೆ ಏನಾಗುತ್ತೆ, ಅದು ವರ್ತ್ಲೆಸ್ ಆಗಿ ಎಕ್ಸ್ಪೈರ್ ಆಗಿ ಹೋಗಬೇಕದು ಅಲ್ವಾ, ಅದನ್ನ ಮತ್ತೆ ಸ್ಕ್ವೇರ್ ಆಫ್ ಮಾಡ್ಕೊಳ್ಳೋಂಥ ಕ್ವಶನೇ ಬರೋದಿಲ್ಲ. ಜೆರೋದಾದಲ್ಲಿ ಆ ರೀತಿ ಅಂತ ಹೇಳಿದ್ದಾರೆ. ಬಟ್ ನಾನು ಇದುವರೆಗೂ ಅದನ್ನ ಟೆಸ್ಟ್ ಮಾಡಿ ನೋಡಿಲ್ಲ. ಬಟ್ ರಮೇಶ್ ಸರ್ ಆಲ್ರೆಡಿ ಕಮೆಂಟ್ ಮಾಡಿ ಹೇಳಿದರು. ಬಟ್ ಇವತ್ತು ಒಂದು ಫಾರ್ ಔಟ್ ಆಫ್ ದ ಮನಿ ಆಪ್ಷನ್ನ ಹಾಗೆ ಬಿಟ್ಬಿಟ್ಟಿದ್ದೀನಿ, ನಾನು ಸ್ಕ್ವೇರ್ ಆಫ್ ಮಾಡಿಲ್ಲ. ಕಾಂಟ್ರಾಕ್ಟ್ ನೋಟು ನಾಳೆ ಬರುತ್ತೆ ಅನ್ಸುತ್ತೆ, ನಾಳೆ ಬಂದ ಮೇಲೆ ಚೆಕ್ ಮಾಡಿಬಿಟ್ಟು ನಿಮಗೆ ಶುಕ್ರವಾರ ಅಪ್ಡೇಟ್ ಹೇಳ್ತೀನಿ, ಅದಕ್ಕೆ ಏನಾದ್ರು ಎಕ್ಸ್ಟ್ರಾ ಚಾರ್ಜಸ್ ಹಾಕಲಿಲ್ವಾ ಅಂತ. ಸೊ ಅದೊಂದು ಅಪ್ಡೇಟ್ ಕೊಡಬೇಕಿತ್ತು, ಕ್ಷಮಿಸಿ. ಅದನ್ನ ಸ್ಟಾಕ್ಸ್ ಓವರ್ವ್ಯೂನಲ್ಲಿ ಮಾತಾಡ್ಬಿಟ್ಟೆ. ಸೊ ಇದು IDFC ಫಸ್ಟ್ ಬ್ಯಾಂಕಿಂದಾಗಿತ್ತು. ನೆಕ್ಸ್ಟ್ ನಾವು ನೋಡಬೇಕಾಗಿರೋದು HEG ಬಗ್ಗೆ ಹೇಳಿ ಅಂತ ಶಿವ ಅವ್ರು ಕೇಳಿದರು. ಸರಿ, ಈ ಗ್ರಾಫೈಡ್ ಎಲೆಕ್ಟ್ರೋಡ್ಸ್ ಅಂತ ಇದೆಯಲ್ಲ, ಇದನ್ನು ಎಂಟ್ರಿ ಆಗೋದೇ ಫಸ್ಟ್ ಆಫ್ ಆಲ್ ಕಷ್ಟ ಅಂತೆ. ಈ ವೆರಿ ಸ್ಮಾಲ್ ನಂಬರ್ ಆಫ್ ಬಿಸ್ನೆಸ್ ಇರೋದು ಇಂಡಿಯಾದಲ್ಲೂ ನೋಡೋದಾದರೆ ಗ್ರಾಫೈಟ್ ಇಂಡಿಯಾ ಮತ್ತು ಇನ್ನೊಂದು ಯಾವುದೋ ಕಾರ್ಬನ್ ಅಂತ ಒಂದಿದೆ. ಸೊ ಇವರು ನೋಡಿ ಕಾರ್ಬನ್ ಸ್ಪೆಷಾಲಿಟಿನೂ ಹೊಂದಿರ್ತಾರೆ. ಇದು ಈ ಪವರ್ ಸಪ್ಲೈಯಿಂದ ಹಿಡಿದು ಈ ಸ್ಟೀಲ್ ಇದ್ರದ್ದು ಎಲ್ಲರ ಕಡೆಗೂ ಬೇಕಾಗುತ್ತೆ. ಎಲ್ಲೆಲ್ಲಿ ಪವರ್ ರಿಲೇಟೆಡ್ ನೀವು ಅಯಾನ್ ಬ್ಯಾಟ್ರೀಸ್, ಲಿಥಿಯಂ ಅಯಾನ್ ಬ್ಯಾಟ್ರೀಸ್ ಇದೆಲ್ಲ ನೋಡ್ತೀರಾ, ಅಲ್ಲೆಲ್ಲ ಗ್ರಾಫೈಟ್ ಎಲೆಕ್ಟ್ರೋಡ್ಸ್ಗಳನ್ನು ಯೂಸ್ ಮಾಡ್ತಾ ಹೋಗ್ತಾರೆ. ಸೊ ಪವರು ಎನರ್ಜಿ ರಿಲೇಟೆಡು, ಹಾಗಾಗಿ ಸ್ಟಾಕು ಕೂಡ ಚೆನ್ನಾಗಿ ಮೂವ್ಮೆಂಟ್ ಮಾಡ್ತಾ ಇರ್ಬೋದು, ನಿಮಗೆ ಅನಿಸ್ತಾ ಇರ್ಬೋದು. ಬಟ್ ಸ್ವಲ್ಪ ಇದರಲ್ಲಿ ನೀವು ನೋಡ್ತಾ ಹೋದರೆ ವಾಲ್ಯೂಮ್ಗಳು ಜಾಸ್ತಿ ಇರೋದನ್ನ ಕಾಣಿಸ್ತಾ ಇದೆ. ಇದು DIA ಆ್ಯಕ್ಟಿವಿಟಿ ಅಂತ ನಮಗೆ ಡೇಟಾ ಹೇಳ್ತಾ ಇದೆ. ಮಾರ್ಚಿನ ಡೇಟಾ ಬಂದಿಲ್ಲ, FIAಗಳು ಕೂಡ ಎಂಟರ್ ಆಗಿರ್ಬೋದು. ಖಂಡಿತ ಇಲ್ಲಿ ಒಂದು ದೊಡ್ಡ ಆ್ಯಕ್ಟಿವಿಟಿ ಆಗೋದು ಕಾಣಿಸ್ತಾ ಇದೆ ನಮಗೆ. ಇಲ್ಲಿ ಒಂದು ಕನ್ಸಲ್ಟೇಷನ್ ಕೂಡ ಆಗಿದೆ. ಬಟ್ 2450 ಅನ್ನೋದು ಒಂದು ಸ್ಟಾಕಲ್ಲಿ ಒಂದು ರೆಸಿಸ್ಟೆನ್ಸ್ ಆಗಿದೆ. PE ಅಂತ ನೋಡಿದ್ರೆ ಸ್ವಲ್ಪ ವ್ಯಾಲ್ಯೂಷನ್ ಜಾಸ್ತಿನೇ ಅಂತ ಅನ್ಸುತ್ತೆ. ಬಟ್ ಇಲ್ಲಿ ಒಂದು ಡಬ್ಲ್ಯೂ ಪ್ಯಾಟರ್ನ್ ಪಾಸಿಬಿಲಿಟಿ ಕೂಡ ಇದೆ. ಸೊ ಆ ಕಾರಣದಿಂದಾಗಿ ನೀವೇನಾದರೂ ಈ ಝೋನ್ ಅಂದರೆ 2400, 2500 ಝೋನ್ ಏನಾದರೂ ಬ್ರೇಕ್ಔಟ್ ಆಯಿತು ಅಂತಂದರೆ ನೀವು ಸರಿಸುಮಾರು 2000 ಈ ಝೋನ್ನೇ ಸ್ಟಾಪ್ ಲಾಸ್ ಆಗಿ ಇಟ್ಕೊಂಡು ನೀವು ಖಂಡಿತವಾಗ್ಲೂ ಒಂದು ಶಾರ್ಟ್ ಟರ್ಮಲ್ಲಿ ಇನ್ವೆಸ್ಟ್ ಮಾಡೋದ್ರ ಬಗ್ಗೆ ಯೋಚನೆ ಮಾಡೋದು. ಯಾಕೆಂದರೆ ಒಂದು ಟಿಪಿಕಲ್ ಡಬ್ಲ್ಯೂ ಪ್ಯಾಟರ್ನ್ ಆಗುವಂಥ ಚಾನ್ಸಸ್ ಇದೆ ಈ ಸ್ಟಾಕಲ್ಲಿ. ಬಟ್ ಸ್ವಲ್ಪ ಕಷ್ಟದ ಬಿಸ್ನೆಸ್ಸು, ನೀಶೆ ಸೆಕ್ಟರು, ಹಾಗೆ ಆ ಕಾರಣದಿಂದಾಗಿ ತುಂಬ ಕೆಲವರು ಪ್ಲೇಯರ್ಸ್ಗಳಿರುವಂಥದ್ದು. ಸೊ ಹುಷಾರಾಗಿರಬೇಕು. DIAಗಳು ಇಲ್ಲಿ ಸ್ವಲ್ಪ ಆ್ಯಕ್ಟಿವಿಟಿ ಮಾಡಿದ್ದಾರೆ ಲಾಸ್ಟ್ 3 ತಿಂಗಳಲ್ಲಿ ಅಂತ ಡೇಟಾ ಹೇಳ್ತಾ ಇದೆ. FIA ಡೇಟಾ ನೋಡಬೇಕು. ಒಟ್ನಲ್ಲಿ ವಾಲ್ಯೂಮ್ ಅಂತೂ ಚೆನ್ನಾಗಿ ಆಗ್ತಿರೋದು ಖಂಡಿತ. ಸೊ ನಿಮ್ಮ ಅಬ್ಸರ್ವೇಷನ್ ಸರಿ ಇದೆ. ಬಟ್ ಸ್ವಲ್ಪ ವೆಯ್ಟ್ ಮಾಡಿ. 2500 ರೆಸಿಸ್ಟೆನ್ಸ್ ನಾವು ಕೆಳಗಡೆ ಬೀಳುತ್ತೋ, ಅಥವಾ 2500 ನೋಡಿ ಒಂದು ಟಿಪಿಕಲ್ ಬಸ್ ಸ್ಟ್ಯಾಂಡ್ ಝೋನ್. ಇಲ್ಲಿ ಏನಾದ್ರು 2500 ಮೇಲ್ಗಡೆ ಕ್ಲೋಸಿಂಗ್ ಕೊಡೋಕ್ಕಾಯಿತು ಅಂತಂದರೆ ಸ್ಟಾಕು, ಆಗ ನೀವು ಆ್ಯಡ್ ಮಾಡ್ಕೊಂಡ್ರು ಅಂತಂದ್ರೂ ಈ ಬಸ್ ಸ್ಟ್ಯಾಂಡ್ ಅಂದರೆ 2000ನೇ ನೀವು ಸ್ಟಾಪ್ ಲಾಸ್ ಇಟ್ಕೊಂಡ್ರೆ ಒಂದು ಶಾರ್ಟ್ ಟರ್ಮಲ್ಲಿ 3600 ಎಲ್ಲಿ ತನಕ ಹೋಗುತ್ತೋ ಅಲ್ಲಿ ತನಕ ನೀವು ಇನ್ವೆಸ್ಟ್ ಮಾಡೋದ್ರ ಬಗ್ಗೆ ಯೋಚನೆ ಮಾಡ್ತಾ ಹೋಗ್ಬೋದು. ಸೊ ಇದಿಷ್ಟು ಇವತ್ತಿನ ಚಾರ್ಟ್ ಸ್ಟಾಕ್ ಆಗಿತ್ತು. ಕ್ಷಮಿಸಿ, 3 ಸ್ಟಾಕ್ಗಳನ್ನು ತಗೊತಾ ಇದ್ದೀನಿ. ಬಟ್ ಸುಮಾರು ಸೆಕ್ಟರ್ಗಳಲ್ಲಿ ಆಲ್ರೆಡಿ ನಾವು ಮಾತಾಡಿದ್ದೀವಿ. ನಿಫ್ಟಿ 50 ಬ್ಲೂ ಚಿಪ್ ಕಂಪ್ನಿಗಳಲ್ಲಿ ಯಾವ್ಯಾವ್ದು ವ್ಯಾಲ್ಯೂಷನ್ ಇದೆ ಅಂತ ಅದನ್ನ ಬೇಕಾದ್ರೆ ಈ ವಿಡಿಯೋದ ಎಂಡಿಗೆ ಕೊಟ್ಟಿರ್ತೀನಿ, ನೀವು ಚೆಕ್ಔಟ್ ಮಾಡ್ತಾ ಹೋಗ್ಬೋದು. ನಾಳೆ ರಜಾ ಇದೆ ಅಲ್ವಾ, ನಾಳೆ ಒಂದು ಸೆಕ್ಯೂರಿಟಿ ಟ್ರಾನ್ಸಾಕ್ಷನ್ ಟ್ಯಾಕ್ಸ್ ಬಗ್ಗೆ ಒಂದು ವಿಡಿಯೋ ಮಾಡ್ಕೊಡ್ತೀನಿ. ಯಾವ ರೀತಿ ಕ್ಯಾಲ್ಕುಲೇಟ್ ಮಾಡ್ತಾರೆ ಅನ್ನೋದನ್ನ ನೋಡ್ತಾ ಹೋಗೋಣ. ಯಾಕೆ ತಂದರು ಅದನ್ನ, ಈಗ ಯಾವ ರೀತಿ ಕ್ಯಾಲ್ಕುಲೇಷನ್ ಆಗ್ತಾ ಇದೆ ಅಂತ. ಬ್ರೋಕರೇಜಲ್ಲಿರೋ ಒಂದೊಂದನ್ನು ವಿಭಜಿಸಿ ಅದರ ಬಗ್ಗೆ ಮಾತಾಡಬೇಕು ಅಂತ ಅನಿಸ್ತಾ ಇದೆ. STT ಚಾರ್ಜಸ್ಸು, ಸ್ಟ್ಯಾಂಪ್ ಡ್ಯೂಟಿ, ಮತ್ತು ನಿಮಗೆ ಬೇರೆ ಟ್ಯಾಕ್ಸ್ಗಳು ಹೋಗುತ್ತೆ, GST ಕೂಡ ಅಪ್ಲೈ ಆಗ್ತಾ ಹೋಗುತ್ತೆ, ಬ್ರೋಕರೇಜ್ ಚಾರ್ಜಸ್, ಇದನ್ನೆಲ್ಲ ಸ್ಪ್ಲಿಟ್ ಮಾಡ್ತಾ ಹೋಗೋಣ. ನಾಳೆ STT ಬಗ್ಗೆ ಮಾತಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಆ ವಿಡಿಯೋನ ಶಾರ್ಟ್ ಸೀರೀಸಲ್ಲಿ ನಿಮಗೆ ತರಲಿಕ್ಕೆ ಪ್ರಯತ್ನ ಪಡ್ತೀನಿ. ಇದಿಷ್ಟು ಇವತ್ತಿನ ಚಾರ್ಟ್ ಸ್ಟಾಕ್ ಆಗಿತ್ತು. ಈ ವಿಡಿಯೋ ಇಷ್ಟ ಆಗಿದ್ರೆ ದಯವಿಟ್ಟು ವಿಡಿಯೋನ ಲೈಕ್ ಮಾಡಿ ಹಾಗೂ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. 2024ರ ನಮ್ಮ ಚಾನಲ್ನ ಮಿಷನ್ ತಮಗೆಲ್ಲರಿಗೂ ಗೊತ್ತಿದೆ, ಜೀವ ವಿಮೆ ನಮ್ಮೆಲ್ಲರ ಹೊಣೆ. ಮತ್ತೊಮ್ಮೆ ಭೇಟಿಯಾಗೋಣ. ಎಲ್ಲರಿಗೂ ನಮಸ್ಕಾರ.